ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಡಾಕ್ಟರ್ ನವೀನ್ ಯಲ್ಲಂಗಳ, ಮನೋವಿಜ್ಞಾನಿ. ಒಮ್ಮೆ ಒಬ್ಬರು ನನ್ನ ಹತ್ರ ಬಂದು ಕೇಳಿದರು, ನಾವು ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನಂ, ಈ ಒಂದು ಮಂತ್ರವನ್ನು ದೈನಂದಿನ ಜೀವನದಲ್ಲಿ ಬೆಳಿಗ್ಗೆ ನಾವು ಹೇಳ್ತಾ ಬರ್ತಾ ಇದ್ದೀವಿ. ಲಕ್ಷ್ಮಿಗೆ ಯಾಕೆ ವಿದ್ಯೆ ಕೊಡೋಕ್ಕಾಗಲ್ಲ, ಸರಸ್ವತಿಗೆ ಯಾಕೆ ಹಣ ಕೊಡೋಕ್ಕಾಗಲ್ಲ ಅಂತ ಹೇಳುವಂಥ ಒಂದು ಪ್ರಶ್ನೆಯನ್ನು ಹಾಕಿದರು. ಇದು ನಮ್ಮ ಹಿಂದಿನಿಂದಲೇ ನಾವು ಎಷ್ಟೋ ಜನ ನಾವು ಪ್ರಾಕ್ಟೀಸ್ ಮಾಡ್ತಾ ಬರುವಂಥ ಒಂದು ಜೀವನದ ಒಂದು ಭಾಗ ಆಗಿದ್ರೂ ಇದರ ಹಿಂದೆ ಒಂದು ವಿಜ್ಞಾನ ಇದೆ ಅಥವಾ ಮನೋವಿಜ್ಞಾನ ಇದೆ ಅಂತ ಹೇಳೋದು ನಮಗೆ ಹೆಚ್ಚಿನವರಿಗೆ ತಿಳಿದಿರಬೇಕು ಅಂತಿಲ್ಲ. ಸಾಮಾನ್ಯವಾಗಿ ಈ ನಮ್ಮ ಮಾಡರ್ನ್ ಸೈಕಾಲಜಿಯಲ್ಲಿ ಪಾಸಿಟಿವ್ ಅಫರ್ಮೇಷನ್ ಅಥವಾ ನ್ಯೂರೋಪ್ಲಾಸ್ಟಿಸಿಟಿಯಲ್ಲಿ ಒಂದು ಹೆಚ್ಚಿನವರು ನಾವು ಪ್ರಾಕ್ಟೀಸ್ ಮಾಡಬೇಕಿರೋ ಒಂದು ರೂಲ್ ಇದೆ. ಸಕಾರಾತ್ಮಕವಾಗಿರುವಂಥ ಸೆಂಟೆನ್ಸ್ ಅಂದರೆ ಪಾಸಿಟಿವ್ ಸೆಂಟೆನ್ಸನ್ನು ಪ್ರೆಸೆಂಟ್ ಟೆನ್ಸ್ನಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಅಥವಾ ರಾತ್ರಿ ಮಲಗುವಾಗ ನಾವು ಹೇಳೋದ್ರ ಮೂಲಕ ನಮ್ಮ ಮನಸ್ಸಿನಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ತರಲಿಕ್ಕಾಗತ್ತೆ ಅಂತ ಹೇಳುವಂಥ ರಿಸರ್ಚ್ಗಳು ಹೇಳುತ್ತೆ. ಯಾಕೆ ಅಂತಂದರೆ ನಮ್ಮ ಜಾಗೃತ ಮನಸ್ಸು ಅದು ಆ್ಯಕ್ಟಿವ್ ಆಗಿರಲ್ಲ, ಸೂಕ್ತ ಮನಸ್ಸು ಆ್ಯಕ್ಟಿವ್ ಆಗಿರುತ್ತೆ. ಜಾಗೃತ ಮನಸ್ಸಿಂದ ಬಂದಿರುವಂಥ ಅಂದರೆ ಕಾನ್ಷಿಯಸ್ ಮೈಂಡಿಂದ ಬಂದಿರುವಂಥ ಈ ಒಂದು ಥಾಟ್ ಅಥವಾ ಈ ಒಂದು ವಿಷಯ ಮನಸ್ಸಿನಲ್ಲಿ ತಿರುಗ್ತಾ ಇದ್ದು ಅದು ನಮ್ಮ ಮನಸ್ಸಿನನ್ನು ರೀಪ್ರೋಗ್ರಾಮಿಂಗ್ ಮಾಡುತ್ತೆ ಅಂತ ಹೇಳುವಂಥದ್ದು ಸ್ಟಡೀಸ್ ಹೇಳುತ್ತೆ. ಹಾಗೆಯೇ ನಮ್ಮ ಹಿರಿಯರು ಏನು ಮಾಡಿದ್ದಾರೆ ಅಂತಂದರೆ ಇದಕ್ಕೆ ಒಂದಿಷ್ಟು ಕಲ್ಚರನ್ನು ಸೇರಿಸ್ಕೊಂಡಂದರೆ ಅದು ನಮ್ಮ ಜೀವನದ ಭಾಗವಾಗಿಸಿದ್ದಾರೆ. ಬಹಳ ಹೆಮ್ಮೆ ಪಡುವಂಥ ನಮ್ಮ ಸಂಸ್ಕೃತಿಯ ಒಂದು ಭಾಗ ಇದು. ಬೆಳಿಗ್ಗೆ ಎದ್ದ ತಕ್ಷಣ ಈಗ ಮಾಡರ್ನ್ ಸೈಕಾಲಜಿ ಹೇಳುವ ಹಾಗೆಯೇ ಪ್ರೆಸೆಂಟ್ ಟೆನ್ಸ್ನಲ್ಲಿದೆ. ಹೌದು, ಕರಾಗ್ರೆ ವಸತೆ ಲಕ್ಷ್ಮಿ ಅಂತ ಹೇಳುವಾಗ ಲಕ್ಷ್ಮಿ ಅಲ್ಲಿ ಇದ್ದಾಳೆ, ಸರಸ್ವತಿಯಲ್ಲಿ ಇದ್ದಾಳೆ, ಗೌರಿಯಲ್ಲಿ ಇದ್ದಾಳೆ ಅಂತ ಹೇಳ್ತಾ ಇದ್ದೀವಿ ನಾವು. ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳುವಂಥದ್ದಾಯಿತು. ಅದು ಪಾಸಿಟಿವ್ ವರ್ಡ್ಸಲ್ಲಿ ಹೇಳಬೇಕು. ಹೌದು, ಅದು ಖಂಡಿತವಾಗಿಯೂ ಈ ಒಂದು ದೇವೇಂದಿರನ್ನು ಹೇಳಬೇಕಿದ್ರೆ ನಮ್ಮಲ್ಲಿ ಒಂದು ಪಾಸಿಟಿವ್ ಇಮೋಷನ್ಸ್ ಅದು ಬಿಲ್ಡ್ ಮಾಡುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಹೇಳಬೇಕು. ಹೌದು, ಈ ಒಂದು ಶ್ಲೋಕವನ್ನು ನಾವು ಬೆಳಿಗ್ಗೆ ಎದ್ದ ತಕ್ಷಣ ಹೇಳ್ತಾ ಇದ್ದೀವಿ. ಈ ರೀತಿಯಲ್ಲಿ ನಮ್ಮ ಮನಸ್ಸಿನಲ್ಲಿ ಈ ಮೂರು ಲಕ್ಷ್ಮೀ, ಸರಸ್ವತಿ ಮತ್ತು ಗೌರಿ ಇದ್ದಾಳೆ ಅಂತ ಹೇಳುವಾಗ ನಮ್ಮ ಮನಸ್ಸನ್ನು ಟ್ರಿಗರ್ ಮಾಡುವಂಥದ್ದು ನಮ್ಮ ಸಂಪತ್ತು ಮತ್ತು ವಿದ್ಯೆ ಮತ್ತು ಶಕ್ತಿಯನ್ನು ಅದು ಟ್ರಿಗರ್ ಮಾಡುತ್ತೆ. ಹೇಗೆ ಅಂತಂದರೆ ಬೆಂಕಿ ಅಂತ ಹೇಳಬೇಕಿದ್ರೆ ಹೇಗೆ ನಮ್ಮ ಮನಸ್ಸು ಸುಡುತ್ತೆ, ಹಾವು ಅಂತಂದರೆ ಕಚ್ಚುತ್ತೆ ಅಂತ ಟ್ರಿಗರ್ ಮಾಡುತ್ತೋ ಅಥವಾ ಅದು ನಮಗೆ ಹೇಳುತ್ತೋ, ಸೇಮ್ ವೇ ಅದೇ ರೀತಿಯಾಗಿ ನಮ್ಮ ಮನಸ್ಸಲ್ಲಿ ಲಕ್ಷ್ಮಿ ಇದ್ದಾಳೆ ಅಂತ ಹೇಳುವಾಗ ನನ್ನಲ್ಲಿ ಸಂಪತ್ತಿದೆ ಅಂತ ಹೇಳುವಂಥ ಒಂದು ಇಮೋಷನ್ಸನ್ನು ಅಂದರೆ ಫೀಲಿಂಗ್ಸನ್ನು ಅದು ಬಿಲ್ಡ್ ಮಾಡುತ್ತೆ. ಹಾಗೆಯೇ ಸರಸ್ವತಿ ಇದ್ದಾಳೆ ಅಂತ ಹೇಳುವಾಗ ನಂತರ ವಿದ್ಯೆ ಇದೆ ಅಂತ, ಗೌರಿ ಇದ್ದಾಳೆ ಅಂತ ಹೇಳುವಾಗ ನಮ್ಮಲ್ಲಿ ಶಕ್ತಿ ಇದೆ ಅಂತ. ಆದ್ದರಿಂದ ನಮ್ಮ ಹಿರಿಯರು ಬಹಳ ಚೆನ್ನಾಗಿ ಮನೋವಿಜ್ಞಾನವನ್ನು ಅರಿತು ನಮಗಿನ್ನೂ ಸುಲಭವಾಗುವ ರೀತಿಯಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಅದನ್ನು ಸೇರಿಸಿಕೊಟ್ಟಿದ್ದಾರೆ. ಸೊ ಈ ಒಂದು ಕ್ಷಣದಲ್ಲಿ ಅವರನ್ನು ನೆನೆಸ್ತಾ ನಾವು ಈ ಒಂದು ಕರಾಗ್ರೆ ವಸತೆ ಲಕ್ಷ್ಮಿ ಶ್ಲೋಕವನ್ನು ಬೆಳಿಗ್ಗೆ ಎದ್ದ ತಕ್ಷಣ ಭಾವನಾತ್ಮಕವಾಗಿ ಅದನ್ನು ಬರೀ ಟೆಕ್ನಿಕಲ್ ಆಗಿ ಹೇಳದೆ ಭಾವನಾತ್ಮಕವಾಗಿ ಹೇಳ್ತಾ ನಮ್ಮ ಮನಸ್ಸನ್ನು ರೀಪ್ರೋಗ್ರಾಮಿಂಗ್ ಮಾಡೋಣ. ಧನ್ಯವಾದಗಳು. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.